ನೋಡಿ ಇಲ್ಲಿ ಇದು ಎಲ್ರಾಡ್ ಅಂತ, ಅದೇ ಥರ ಮಷಿನ್ ಥರ ಇದು ಹಳೆ ಮೆಥಡಲ್ಲಿ ಯೂಸ್ ಮಾಡ್ತಿದ್ವಿ. ಎಲ್ರಾಡಲ್ಲಿ ನಮಗೆ ಯಾವುದು ಬೋರ್ವೆಲ್ ಪಾಯಿಂಟ್ ಅಂತ ಐಡೆಂಟಿಫಿಕೇಷನಲ್ಲಿ ಪಾಯಿಂಟ್ ಗೊತ್ತಾಗುತ್ತೆ. ಸೊ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡೋಕ್ಕೋಸ್ಕರ ನಾವು ಎಲ್ರಾಡ್ನ ಯೂಸ್ ಮಾಡ್ತೀವಿ ಡಾಮಿನೆಂಟಿಗೆ ಎಲ್ಲ ಫೀಲ್ಡಲ್ಲಿ. ನಾನು ಈ ಕಡೆಯಿಂದ ಹೋಗ್ತಾ ಇರ್ತೀನಿ. ಸೊ ಪಾಯಿಂಟ್ ಹಿಂಗೆ ಹಿಡಿದ್ರೂ ಇಲ್ಲ ಹಿಂಗೆ ಮುಂದೆ ನಾನು ಇಲ್ಲೂ ತಿರುಗಿಸ್ತಾ ಇಲ್ಲ, ಎಲ್ರಾಡ್ನ ಸ್ಟ್ರೈಟ್ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಆ ಪಾಯಿಂಟ್ಗೆ ಎಕ್ಸ್ ಥರ ಬರ್ತಾಯಿದೆ ನೋಡಿ. ಪಾಯಿಂಟ್ ಹಿಂಗಿದ್ರೆ ಹಿಂಗೆ ಎಕ್ಸ್ ಆಗಿದ್ರೆ ಅದು ಎಕ್ಸಾಕ್ಟ್ ಬರೋ ಪಾಯಿಂಟ್ ಅಂತ ಗೊತ್ತಾಗುತ್ತೆ, ಸರಿನಾ? ಹಾಗೆ ಮುಂದಕ್ಕೆ ಹೋಗ್ತೀನಿ. ಮತ್ತೆ ಎಲ್ರಾಡ್ಸು ದಿಸ್ ಎಲ್ರಾಡ್ ಮೆಥಡ್ ಅಂತೀವಿ. ಎಲ್ರಾಡ್ ಅಂದರೆ ಇದು ರಾಡ್ಗಳು ಇರುತ್ತೆ. ಇದು ಅಲ್ಯೂಮಿನಿಯಂ ರಾಡು, ಕಾಪರ್ ರಾಡು, ಒಬ್ಬರು ಒಂಥರ ಯೂಸ್ ಮಾಡ್ತಾರೆ. ಇದು ಅಲ್ಯೂಮಿನಿಯಂ ರಾಡ್ ಇದರಿಂದ ಯಾವುದೇ ಥರ ಇಲ್ಲ, ಆ್ಯಕ್ಯುರೇಸಿ ಸ್ವಲ್ಪ ಕೊಡುತ್ತೆ. ಅದು ಮಾಡಿರೋ ಅನುಭವ ಇದ್ದರೆ ಯೂಸ್ ಆಗುತ್ತೆ. ಎಲ್ರಾಡ್ಗಳು ಕೂಡ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಟು ಐಡೆಂಟಿಫೈ ದಿ ಸೋರ್ಸ್. ಬೋರ್ವೆಲ್ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ತುಂಬ ಉಪಯುಕ್ತ ಆಗುತ್ತೆ ಈ ಪಾಯಿಂಟು. ಓಕೆ, ನೋಡ್ತಾ ಇದ್ದೀನಿ ಹಾಗೆ ನೋಡಿ. ಸೊ ಇದೆಲ್ಲ ಬೋರ್ವೆಲ್ ಪಾಯಿಂಟ್ಗಳು, ಅದರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಮತ್ತೆ ನಾವು ಕ್ರಾಸ್ ಚೆಕ್ ಮಾಡೋಕ್ಕಾಗುತ್ತೆ. ಓಕೆ, ಇದು ಬರೀ ಜಸ್ಟ್ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡುತ್ತೆ. ಬೋರ್ವೆಲ್ ಪಾಯಿಂಟು ಮಾಡಿದ್ಮೇಲೆ ನಾವು ಮತ್ತೆ ಹೇಳಿದ್ಮೇಲೆ ನಮಗೆ ಆ ಮಷಿನ್ ಯೂಸ್ ಮಾಡಿಕೊಂಡು ನಾವು ಸ್ಪೀಕರಬಿಲಿಟಿ ಮಷಿನ್ ಯೂಸ್ ಮಾಡಿಕೊಂಡು ಈ ಬೋರ್ವೆಲ್ ಪಾಯಿಂಟ್ನ ಕಂಡುಹಿಡಿತೀವಿ. ಅದು ಬರೀ ಸ್ಕ್ಯಾನ್ ಮಾಡೋದು, ಇದು ಬರೀ ಪಾಯಿಂಟ್ ಕೊಡುತ್ತೆ. ಅದು ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಕಟ್ ಆಗುತ್ತೆ ಆ ಥರ. ಸೊ ಎಕ್ಸ್ ಥರ ಕಟ್ ಆದರೆ ಅಲ್ಲಿ ಪಾಯಿಂಟ್ ಇದೆ ಅಂತ ಅಂದ್ಕೋಬೇಕು. ಅದು ಫೈನಲ್ ಪಾಯಿಂಟ್ ಅಂತಲ್ಲ, ಯಾವ ಸೂಟಬಲ್ ಪಾಯಿಂಟ್ ನೋಡಿಕೊಂಡು ಅದನ್ನು ಫೈನಲ್ ಪಾಯಿಂಟ್ ಮಾಡ್ತೀವಿ. ಹಾಗಿರೋದ್ರಿಂದ ನೋಡಿ ಇಲ್ಲೂ ಕಟ್ ಆಗ್ತದೆ. ಈ ಥರ ಎಕ್ಸ್ ಅಂತ ಬಂದರೆ ಅಲ್ಲೊಂದು ಪಾಯಿಂಟ್ ಇದೆ ಅಂತ. ಸೊ ಈ ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡೋದೇ ಇದನ್ನು ನಾವು ಎಲ್ರಾಡ್ ಮೆಥಡ್ ಅಂತ. ಈಗ ಒಬ್ಬೊಬ್ಬರು ತೆಂಗಿನಿಂದ ಮಾಡ್ತಾರೆ, ಒಬ್ಬೊಬ್ಬರು ಚೈನಿಂದ ಮಾಡ್ತಾರೆ, ಒಬ್ಬೊಬ್ಬರು ಎಲ್ರಾಡಿಂದ ಮಾಡ್ತಾರೆ, ಒಬ್ಬೊಬ್ಬರು ಕಡ್ಡಿಯಿಂದ ಮಾಡ್ತಾರೆ. ಸೋ ಮೆನಿ ಮೆಥಡ್ಸ್ ಅಲ್ಲಿ ತುಂಬ ವಿಧಗಳು ಇರೋದ್ರಿಂದ ಬಟ್ ಅವರ ಅನುಭವನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು ಯಾರನ್ನೇ ಕರೆಸಿದ್ರೆ ಅವ್ರ ಅನುಭವ ಎಷ್ಟಿದೆ, ಅವ್ರಿಗೆ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತ ವಿಚಾರಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಮಷಿನ್ ತೊಗೊಂಡ್ಬಿಟ್ರೆ ಎಲ್ಲರೂ ಮಾಡೋಕ್ಕಂತೂ ಇರೋ ಸಾಧ್ಯ ಇಲ್ಲ. ಒಂದು ಚೆನ್ನಾಗಿ ಜಿಯೋಲಿಸ್ಟ್ಗಳೇ ಇದ್ರೇ ಮಾತ್ರ ಗೊತ್ತಾಗೋದು ಏನು ಎತ್ತ ಅಂತೇಳಿ. ಎಲ್ಲರೂ ತೊಗೊಂಡು ಮಷಿನ್ ತೋರಿಸಿದ್ರೆ ಕಷ್ಟ ಇದೆ ಮಾಡೋದಕ್ಕೆ. ಓಕೆ, ಇದು ನೋಡಿದ್ರೆ ಇದೇ ಎಲ್ರಾಡ್ ಮೆಥಡ್ ಅಂತ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಎಲ್ರಾಡ್ ಮೆಥಡಿಂದ ಕೂಡ ನಾವು ಬೋರ್ವೆಲ್ ಪಾಯಿಂಟ್ನ ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ಇನ್ನು ಎಲ್ಲ ಗದ್ದೆಗಳಲ್ಲಿ ಯಾವುದೋ ಬೋರ್ವೆಲ್ ಪಾಯಿಂಟ್ ಬೇಕಾದರೆ ನಾವು ಎಲ್ಲ ಮೆಥಡಲ್ಲೂ ಮಾಡ್ಕೊಡ್ತೀವಿ. ಎಲ್ರಾಡ್ ಮೆಥಡ್ ಚೆಕ್ ಮಾಡ್ತೀವಿ, ಸೊ ಸ್ಪೀಕರಬಿಲಿಟಿ ಇನ್ಸ್ಟ್ರೂಮೆಂಟಿಂದ ಚೆಕ್ ಮಾಡ್ತೀವಿ. ಓಕೆ, ಬೇರೆ ಮೆಥಡನ್ನು ಚೆಕ್ ತುಂಬ ಎಲ್ರಾಡ್ಗಳಿದೆ, ಅದನ್ನು ಚೆಕ್ ಮಾಡ್ತೀವಿ. ಹಾಗಿದ್ದರಿಂದ ಇದು ಸಕ್ಸಸ್ಫುಲ್ ಚೆನ್ನಾಗಿರೋದನ್ನು ದಯವಿಟ್ಟು ಸೊ ನಮಗೆ ಬೋರ್ವೆಲ್ ಪಾಯಿಂಟ್ ಬೇಕಾದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇನೆ. ಓಕೆ, ದಿಸ್ ಇಸ್ ಅ ಎಲ್ರಾಡ್ ಮೆಥಡ್.